Hello everyone, good evening. Welcome back to our channel. ಧೃತಿಯಿಲ್ಲದೆ ಮನೆಯೆಲ್ಲ ಫುಲ್ ಆಫ್ ಸೈಲೆನ್ಸೇ ಆಗೋಗ್ಬಿಟ್ಟಿತ್ತು. ಸೊ ಮೂಡೇ ತುಂಬ ಆಫ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಇವಾಗ ಈವ್ನಿಂಗ್ ಆಯಿತು ಅಲ್ವಾ, ಸೊ ಹಾಗಾಗಿ ನನಗೆ ಬರೋದಕ್ಕೆ ಕಾಫಿನ ಮಾಡೋಣ ಅಂತ ಇವಾಗ ರೆಡಿ ಮಾಡ್ಕೊಬೇಕು. ಸೊ ನನಗೆ ಇವತ್ತು ಯಾಕೋ ಗೊತ್ತಿಲ್ಲ, ಫುಲ್ ಆಫ್ ಮೂಡ್ ಆಫ್ ಆಗೋಗ್ಬಿಟ್ಟಿದೆ. 24x7 ಯಾವಾಗಲೂ ಅಮ್ಮ ಅಮ್ಮ ಅಂತ ಹಿಂದೆ ಮುಂದೆ ಓಡಾಡ್ತಾನೆ ಇದ್ಲು, ಅದು ಇದು ಮಾತಾಡ್ತಾನೆ ಇದ್ಲು. ಅವಳು ಇಳ್ದಿದ್ದು ಮನೆಯೆಲ್ಲ ಫುಲ್ ಆಫ್ ಸೈಲೆನ್ಸೇ ಆಗೋಗ್ಬಿಟ್ಟಿದೆ. ನಾರ್ಮಲ್ ಈವ್ನಿಂಗ್ ಆದರೆ ಸಾಕು, ಅಮ್ಮ ಹಾಲು ಕೊಟ್ಬಿಟ್ಟು ಪಾರ್ಕಿಗೆ ಹೋಗೋಣ, ವಾಕಿಂಗ್ ಹೋಗೋಣ ಅಂತ ಅಂತಿದ್ಲು. ಸೊ 2 ದಿನದಿಂದ ನಾನು ವಾಕಿಂಗ್ ಹೋಗೋಕ್ಕೂ ನನಗೆ ಮೂಡ್ ಆಫ್ ಆಗೋಗ್ಬಿಟ್ಟಿದೆ. ಸೊ ಅವಳಿದ್ದರೆ ಏನೋ ಒಂಥರ ನನಗೆ ಎನರ್ಜಿ ಅಂತಲೇ ಅನ್ಬೋದು. ಅವಳಿದ್ದಾಗ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿ ಇವಾಗ ಯಾರಿಗಪ್ಪ ಹೇಳಿ ಅಂತ ಭರತ್ ಹತ್ರ ಇದನ್ನೆಲ್ಲ ಮಾತಾಡ್ತಾ ಇದೆ. ಸೊ ಕೆಲವೊಂದು ಸತಿ ಇವೆಲ್ಲ ನೆನ್ಪು ಮಾಡ್ಕೊಳ್ತಿರ್ತೀವಿ. ಅವರಿದ್ದಾಗ ನಮ್ಗೆ ಏನಕ್ಕೂ ಟೈಮೇ ಸಾಲಲ್ಲ, ನಮಗೆ ಮೀ ಟೈಮ್ ಸಿಗಲ್ಲ ಅಂತ ಅಂದ್ಕೊತಿರ್ತೀವಿ. ಅವ್ರ ಮಕ್ಕಳು ಎಲ್ಲಾದರೂ ಈ ಥರ ಆಚೆ ಹೋದಾಗ ನಮಗೆ ಸೊ ಮನೇನೇ ಒಂಥರ ಸೈಲೆಂಟ್ ಅಂತ ಅನಿಸ್ತಿರುತ್ತೆ. ಸೊ ಈಗ ಏನು ಮಾಡೋದು, ಅದು ಇದು ಕೆಲಸ ಹೊಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಪಾತ್ರೆ ಜೋಡಿಸೋದಿತ್ತು, ಅದನ್ನೆಲ್ಲ ನೀಟಾಗಿ ಜೋಡಿಸ್ಬಿಡೋಣ ಹಾಲು ಕಾಯೋ ಹೊತ್ತಿಗೆ ಅಂತ. ಈ ರೀತಿ ಕೆಲವೊಂದು ಸತಿ ಎಲ್ಲ ಪ್ರತಿ ಸತಿನೂ ನಾನು ಈ ಥರ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ. ಬೇಕಂದರೆ ಬೇಗ ಬೇಗ ಕೆಲಸ ಆಗುತ್ತೆ. ನನಗೆ ಒಂದೇ ಕೆಲಸನ ಮಾಡ್ತಾಯಿದ್ರೆ ಬೋರ್ ಕೂಡ ಆಗುತ್ತೆ. ಹಾಗಾಗಿ ಒಂದು ಕೆಲಸ ಮಾಡಬೇಕಾದ್ರೆ ಅದ್ರ ಜೊತೆ ಇನ್ನೊಂದು ಕೆಲಸ ಮಾಡಿಕೊಂಡು ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಕಾಫಿ ರೆಡಿ ಮಾಡಿಕೊಂಡು ಭರತ್ ಜೊತೆ ಮಾತಾಡ್ಕೊಂಡು ಕಾಫಿ ಕುಡಿಯೋಣ ಅಂತ ಅಲ್ಲೇ ರೂಮಿಗೆ ಹೋದೆ. ಥ್ಯಾಂಕ್ಫುಲಿ ಇವತ್ತು ಅವ್ರಿಗೆ ಅದು ಕಾಲ್ಸ್ ಇರಲಿಲ್ಲ, ಹಾಗಾಗಿ ಮಾತಾಡಿಕೊಂಡು ಕಾಫಿನ ಕುಡಿತಾ ಇದ್ದೀವಿ. ಸೊ ಯೂಶ್ವಲ್ ಮಕ್ಕಳಾದಮೇಲೆ ನಾವು ಜಸ್ಟ್ ಪೇರೆಂಟಿಂಗ್ ಆಗೇ ಇರ್ತೀವಿ ಹೊರತು ಆ್ಯಸ್ ಅ ಕಪಲ್ ಅಂತ ನಾವು ಮರ್ತೇ ಬಿಟ್ಟಿರ್ತೀವಿ. ಒಬ್ರಿಗೊಬ್ರು ಟೈಮ್ ಕೊಡೋದೇ ಮರ್ತೋಗ್ಬಿಟ್ಟಿರ್ತೀವಿ. ಆಲ್ಮೋಸ್ಟ್ ಎಲ್ಲ ಕಪಲ್ಸ್ದು ಇದೇ ರೀತಿ ಇರುತ್ತೆ ಅಂತ ನಾನು ಅಂದ್ಕೊತೀನಿ. ಒಬ್ರಿಗೊಬ್ರು ಟೈಮ್ ಕೊಡೋದ್ರಿಂದ ಆ ಬಾಂಡ್ ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನು ಮರ್ತೋಗ್ಬಿಟ್ಟಿರ್ತೀವಿ. ಇಲ್ಲಾಂದರೆ ಕೆಲವೊಂದು ಗೊತ್ತಿದ್ರೂ ಕೂಡ ನಮಗೆ ಟೈಮ್ ಇಲ್ಲ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಕೂಡ ಮಾಡಿಬಿಡ್ತೀವಿ. ಸೊ ಆ ಥರ ಮಾಡೋದಕ್ಕಿಂತ ಈ ರೀತಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು, ಒಬ್ರಿಗೊಬ್ರು ಓಪನ್ ಕಾನ್ವರ್ಸೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ನಿಮಗೆಲ್ಲ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ಅದಾದಮೇಲೆ ಸ್ವಲ್ಪ ಹೊತ್ತು ನಂದು ಕೆಲಸಗಳಿತ್ತು, ಹಾಗಾಗಿ ಆ ಕೆಲಸನ ಮಾಡ್ಕೊತಿದ್ದೀನಿ. ನಾನು ಕೆಲಸ ಮಾಡ್ತಿದ್ರು ನನಗೆ ಧೃತಿ ಏನು ಮಾಡ್ತಿರ್ತಾಳೆ ಅನ್ನೋ ಅಂಥ ಗಮನ ನನಗೆ. ನಂದು ಎಲ್ಲ ಕೆಲಸ ಮುಗ್ದಿತ್ತು ಮತ್ತು ಭರತ್ಗೆ ಕಾಲ್ಸ್ ಇದ್ದಿದ್ದು ಇವತ್ತು ಅಷ್ಟೊಂದೇನು ಇರಲಿಲ್ಲ. ಹಾಗಾಗಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ನಾನೇ ಒತ್ಕೊಡ್ತೀನಿ ಬಾ ಇಬ್ಬರು ಒಟ್ಟಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದರು. ಹಾಗಾಗಿ ಇಬ್ಬರು ಒಟ್ಟಿಗೆ ಸೇರಿ ಅಡುಗೆನ ಮಾಡ್ತಿದ್ದೀವಿ. ಸೊ ಈ ರೀತಿ ಒಟ್ಟಿಗೆ ಕುಕ್ಕಿಂಗ್ ಮಾಡಿದಾಗಲೂ ಕೂಡ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನನಗೆ. ಸೊ ಈ ರೀತಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿದಾಗ ಆ ಕೆಲಸನೂ ಚೆನ್ನಾಗಿ ಬೇಗ ಆಗುತ್ತೆ, ಹಾಗೆ ಆ ಬಾಂಡಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇದು ಬರೀ ಒಟ್ಟಿಗೆ ಕುಕ್ ಮಾಡ್ತಿರಲ್ಲ, ಇದರಲ್ಲಿ ತುಂಬಾ ಕಾನ್ವರ್ಸೇಷನ್ ಬೆಳೆಸ್ತಿರ್ತೀವಿ. ಅದ್ರ ಮಧ್ಯ ಕೆಲವೊಂದು ಸತಿ ಜೋಕ್ ಕೂಡ ಕ್ರ್ಯಾಕ್ ಮಾಡ್ತಿರ್ತೀವಿ. ಇಟ್ಸ್ ವಂಡರ್ಫುಲ್ ಅಂತ ನನಗೆ ಅನಿಸುತ್ತೆ ಆ ಮೂಮೆಂಟ್ಸು. ಅಡುಗೆ ಎಲ್ಲ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಅದು ಇದು ಮಾತಾಡಿಕೊಂಡು ಮತ್ತೆ ಒಟ್ಟಿಗೆ ಡಿನ್ನರ್ ಕೂಡ ಮಾಡ್ಕೊಂಡ್ವಿ. ಸೊ ಡಿನ್ನರ್ ಮಾಡ್ತಾ ಮಧ್ಯದಲ್ಲಿ ಧೃತಿ ಮಾತು ಬಂತು. ಸೊ ವಿ ಬೋತ್ ವರ್ ಮಿಸ್ಸಿಂಗ್ ಹರ್. ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ. ನನಗೆ ಅವಳು ಇಷ್ಟ ಇದ್ದಾಗ ಹೋದರೆ ಆರಾಮಾಗಿ ಅವಳು ಅಲ್ಲಿ ಎಂಜಾಯ್ ಮಾಡ್ಬೋದು ಸಮ್ಮರ್ ಹಾಲಿಡೇಸ್ ಅಂತ ಕಳಿಸ್ಬಿಟ್ಟೆ. ಬಟ್ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಕಷ್ಟ ಆಗುತ್ತೆ ಅವಳನ್ನು ಬಿಟ್ಟು ಇರೋದಕ್ಕೆ ಅಂತ. ಸೊ ಮೂಡ್ ಆಫ್ ಆಗಿದೆ ಅಂತ ಒಂದು ರೌಂಡ್ ಹೋಗೋಣ ಅಂತ ಅಂದರು. ಸೊ ಒಂದು ರೌಂಡ್ ಹೋಗಿ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್.
ಈ ವ್ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.